ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತುಂಬ ದಿನ ಆದಮೇಲೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಬುಧವಾರ ಡಿಸೆಂಬರ್ 4. ನಾಳೆ ಗುರುವಾರ ಡಿಸೆಂಬರ್ 5ನೇ ತಾರೀಕು ನಾವು ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಹಾಗಾಗಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅಂದರೆ ಏನು ಟ್ರಿಪ್ಪಿಗೆ ಪ್ರಿಪ್ರೇಷನ್ಸ್ ಏನೂ ಆಗಿಲ್ಲ, ಎಲ್ಲ ಇವಾಗ ಮಾಡ್ಕೋಬೇಕು. ಹಾಗೆ ಒಂದಷ್ಟು ಮೀಶೋಯಿಂದ ಕೂಡ ಒಂದಷ್ಟು ನಾನು ಡ್ರೆಸ್ಗಳನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಅಂದರೆ ವೇರ್ ಮಾಡಿ ಏನು ತೋರಿಸೋಷ್ಟು ಟೈಮ್ ಇಲ್ಲ ನನಗೆ, ತುಂಬಾ ಕೆಲಸ ಇದೆ ನನಗೆ ಇವಾಗ. ಅಂದರೆ ಸ್ವಲ್ಪ ಅದೆಲ್ಲ ಸ್ಟಿಚಿಂಗ್ಗಳನ್ನ ಮಾಡ್ಕೋಬೇಕು, ಡ್ರೆಸ್ಗಳೆಲ್ಲ ಸ್ವಲ್ಪ. ಆ್ಯಂಡ್ ಆಮೇಲೆ ಹಾಗೆಯೇ ಇವಾಗ ನೈಟ್ ಅಡುಗೆ ಕೂಡ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದ್ದಾವೆ. ಹಾಗೆ ಸ್ವಲ್ಪ ಐಬ್ರೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಐಬ್ರೋ ಎಕ್ಸ್ಟ್ರಾಸ್ ಎಲ್ಲ ಗ್ರೋತ್ ಆಗಿಬಿಟ್ಟಿದೆ. ಇಲ್ಲಿ ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಎಕ್ಸ್ಟ್ರಾಸ್ ಗ್ರೋತ್ ಆಗಿರೋದ್ರೆಲ್ಲ ಸ್ವಲ್ಪ ಐಬ್ರೋಸ್ ಕೂಡ ಮಾಡ್ಕೋಬೇಕು. ಹಾಗಾಗಿ ತುಂಬ ಇದೆಲ್ಲ ಕೆಲಸ ಇರೋದ್ರಿಂದ ಜಸ್ಟ್ ಹಾಗೆ ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಐಬ್ರೋ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಇನ್ನು ಬೆಳಕು ಕಡಿಮೆ ಆಗಿಬಿಟ್ರೆ ನಂಗೆ ಐಬ್ರೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೆಳಕಿದೆ ಇವಾಗಲೇ. ಇವಾಗ ಐಬ್ರೋ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಡ್ರೆಸ್ಗಳು ತೋರಿಸ್ತೀನಿ, ಯಾವೆಲ್ಲ ಡ್ರೆಸ್ಗಳು ತೊಗೊಂಡಿದ್ದೀನಿ ಅಂಥೇಳಿ. ಹಾಗೆ ಏನೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿಲ್ಲಿ ಐಬ್ರೋ ಮಾಡಲಿಕ್ಕೆ ಐಬ್ರೋ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ನನ್ನ ಹತ್ರ ಈ ಒಂದು ಐಬ್ರೋ ಥ್ರೆಡ್ ಇದೆ. ಸೊ ಈ ಒಂದು ಥ್ರೆಡ್ಡನ್ನು ಬಳಸ್ಕೊಂಡು ನಾನು ಐಬ್ರೋ ಮಾಡ್ಕೊಳ್ಳೋಂಥದ್ದು. ಸೊ ಯಾವಾಗಲೂ ನಾನು ಹೊರಗಡೆ ಎಲ್ಲೂ ಐಬ್ರೋ ಮಾಡಿಸೋದಿಲ್ಲ, ನಾನೇ ಸೆಲ್ಫ್ ಮಾಡ್ಕೋತೀನಿ. ನನಗೆ ನಾನು ಮಾಡ್ಕೊಳ್ಳೋ ಐಬ್ರೋನೇ ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಹೊರಗಡೆ ಮಾಡಿಸಿದಾಗ ಸ್ವಲ್ಪ ಅವರು ತುಂಬ ಸಣ್ಣ ಮಾಡಿಬಿಡೋದು ಅಥವಾ ತುಂಬ ಜಾಸ್ತಿ ತೆಗೆದುಬಿಡೋದು ಹಾಗೆಲ್ಲ ಮಾಡ್ತಾಯಿದ್ರು. ಅದಾದ ನಂತರ ನಾನೇ ಇವಾಗ ಇದನ್ನು ನಾನು ಕಲ್ತ್ಕೊಂಡ್ಮೇಲೆ, ಆಗಲೇ ತುಂಬ ವರ್ಷಗಳಾಗೋಯ್ತು ನಾನು ಪಾರ್ಲರಲ್ಲಿ ಹೋಗಿ ಐಬ್ರೋ ಮಾಡಿಸಿ. ನಾನೇ ಯಾವಾಗಲೂ ಕೂಡ ಮನೆಯಲ್ಲಿ ಯಾವಾಗ ಗ್ರೋತ್ ಆಗಿಬಿಡುತ್ತೋ ಅವಾಗ ನಾನು ಐಬ್ರೋನ ಮಾಡ್ಕೊಂಡ್ಬಿಡ್ತಿರ್ತೀನಿ. ಸೊ ನೋಡಿ, ಈ ಥರ ಥ್ರೆಡ್ನ ತೊಗೊಂಡು ಎರಡೂ ತುದಿನ ನಾನು ಅದನ್ನು ಗಂಟು ಹಾಕ್ಕೊಂಡು ಈ ರೀತಿ ಅದನ್ನು ಏನು ನುಲ್ಕೋಬೇಕು. ಆ ಥರ ಅದಾದ ನಂತರ ಅದನ್ನು ಇಟ್ಕೊಂಡು ನಾನೇನು ಮಾಡ್ಕೋತಿದ್ದೆ ನೋಡಿ, ಆ ಥರ ಐಬ್ರೋ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಇದು ಹೊಸದಾಗಿ ಮಾಡೋರಿಗೆ ಕಷ್ಟ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟೀಸ್ ಆಗಿಬಿಟ್ರೆ ನಾವು ಆರಾಮ್ಸೆ ಮನೆಯಲ್ಲಿ ನಮ್ಮ ಐಬ್ರೋಸ್ ನಾವೇ ಮಾಡ್ಕೊಳ್ಬಹುದು. ತೋರಿಸ್ತೀನಿ ಕೊನೆಯಲ್ಲಿ ಐಬ್ರೋಸ್ ಹೇಗೆ ಬಂತು ಅಂತ ಹೇಳಿ. ಐಬ್ರೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ಯಾವಾಗಲೂ ಕೂಡ ಹಾಗೆಯೇ ಐಬ್ರೋಸ್ ಎಲ್ಲ ಹೊರಗಡೆ ಏನು ಮಾಡಿಸೋದಿಲ್ಲ, ನಾನೇ ಮಾಡ್ಕೊಳ್ಳೋದು. ಸ್ವಲ್ಪ ಹಾಗೆ ಅಪ್ಪರ್ ಲಿಪ್ ಕೂಡ ಮಾಡಿದ್ದೀನಿ. ಓಕೆ ಆಯಿತು. ಈಗ ಐಬ್ರೋಸ್ ಸ್ವಲ್ಪ ಲೋಷನ್ ಹಾಕ್ಬಿಡೋಣ. ಇವಾಗ ಐಬ್ರೋಸ್ ಎಲ್ಲ ಮಾಡಿದ್ವಿ, ಸ್ವಲ್ಪ ಪೇಯ್ನ್ ಆಗ್ತಿರುತ್ತೆ. ಹಾಗಾಗಿ ಸ್ವಲ್ಪ ಇದಕ್ಕೇನಾದರೂ ಮಾಯ್ಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲಿಂದ ನೆಕ್ಸ್ಟ್ ನಾನು ನಿಮಗೆ ಡ್ರೆಸ್ಗಳನ್ನ ತೋರಿಸ್ತೀನಿ. ಟ್ರಿಪ್ಪಿಗೋಸ್ಕರ ಅಂತ ನಾನು ಇಷ್ಟು ಡ್ರೆಸ್ಗಳನ್ನು ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ತೋರಿಸ್ತೀನಿ ಬನ್ನಿ ಒಂದೊಂದೇ. ಸೊ ಫಸ್ಟ್ ಒನ್ ಬಂದು ಇದು ಕುರ್ತಾ ಮತ್ತು ಪ್ಲಾಜೋ ಪ್ಯಾಂಟ್ ಸೆಟ್. ಇದು ತುಂಬಾ ಚೆನ್ನಾಗಿದೆ. ಕ್ಲಾತ್ ಅಂತೂ ತುಂಬಾ ಸಾಫ್ಟಾಗಿದೆ. ರೇಯಾನ್ ಮತ್ತು ಏನದು ಕಾಟನ್ ಮಿಕ್ಸ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅದರ ನೆಕ್ ಕೂಡ ನೋಡ್ತಾ ಇದ್ದೀರಾ ನೀವಿಲ್ಲಿ. ಈ ಥರ ವಿ ಶೇಪ್ ನೆಕ್ಕನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆಯೇ ಇದು ಫುಲ್ ಲೆಂತ್ ಕೂಡ ಇದೆ. ಸೈಡ್ ಕಟ್ಟಿರುವಂಥ ಒಂದು ಲಾಂಗ್ ಟಾಪ್ ಇದು. ಇದಕ್ಕೆ ಬಾಟಮ್ ಬಂದು ಇದಿದೆ, ಪ್ಲಾಜೋ ಪ್ಯಾಂಟ್. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಪಾಕೆಟ್ ಕೂಡ ಇದೆ. ಇಲ್ಲಿ ಬಾಟಮಲ್ಲಿ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ನಾವೇನಾದರೂ ಫೋನು ಅಥವಾ ಗಾಡಿ ಕೀಸ್ ಅಥವಾ ಏನಾದರೂ ಇಟ್ಕೋಬೋದು. ಒಂದು ಪಾಕೆಟ್ ಇದೆ ಒಂದು ಸೈಡಲ್ಲಿ.
ಸೊ ಇದು ನಾನು ತರಿಸಿರುವಂಥ ಫಸ್ಟ್ ಡ್ರೆಸ್. ತುಂಬಾ ಕಂಫರ್ಟಬಲ್ ಆಗಿದೆ, ಆರಾಮ್ಸೆ ವೇರ್ ಮಾಡಬಹುದು, ಆಫೀಸ್ಗೆಲ್ಲ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್, ತುಂಬಾ ಇಷ್ಟ ಆದಂಥ ಒಂದು ಗೌನ್. ಇದು ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ಇದು ಮಲ್ಟಿ ಕಲರಲ್ಲಿ ಇರುವಂಥ ಏನು ದುಪ್ಪಟ. ಸೊ ಗೌನ್ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಖತ್ ಕಂಫರ್ಟಬಲ್ ಆಗಿದೆ. ಹಾಗೆ ತುಂಬ ಲೆಂತ್ ಕೂಡ ಕಂಪ್ಲೀಟ್ ನಾನು ಏನಿದ್ದೀನಲ್ಲ ನನ್ನ ಹೈಟ್ ಅಷ್ಟು ಕೂಡ ಕವರ್ ಆಗೋಷ್ಟು ಲೆಂತ್ ಇದೆ. ಅಂದರೆ 5.1 ನನ್ನ ಹೈಟ್ ಇರೋದು. ಸೊ ನನ್ನ ಹೈಟ್ಗೆ ಕಂಪ್ಲೀಟಾಗಿ ಕವರ್ ಆಗೋ ಥರ ಇದೆ. ಆ್ಯಂಡ್ ಇಲ್ಲಿ ಸ್ಲೀವ್ಸಿಗೆ ಈ ಏನು ದುಪ್ಪಟ ಇದೆಯಲ್ಲ, ದುಪ್ಪಟ ಥರದ ಕ್ಲಾತನ್ನೇ ಕೊಟ್ಟಿದ್ದಾರೆ. ಮಲ್ಟಿ ಕಲರ್, ವೈಟು, ಪಿಂಕು, ಬ್ಲೂ, ಗ್ರೀನ್ ಎಲ್ಲ ಮಿಕ್ಸ್ ಇದೆ, ಆಯಿತಾ. ಸೊ ಮತ್ತು ಇಲ್ಲಿ ಈ ಥರ ಪೋಟ್ಲೀಸ್ ಹಾಕಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದಕ್ಕೆ ಲುಕ್ ಕಾಣುತ್ತೆ. ಆ್ಯಂಡ್ ಹಾಗೆಯೇ ಹಿಂದೆ ಇಲ್ಲಿ ಈ ಥರ ಡೋರಿ ಕೂಡ ಕೊಟ್ಟಿದ್ದಾರೆ ಟ್ಯಾಗ್ ಮಾಡಲಿಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಡೋರಿ ಕೂಡ ಹಿಂಗಿದೆ. ವೇರ್ ಮಾಡಿ ತೋರಿಸ್ಬೇಕಿತ್ತು ಆ್ಯಕ್ಚುಲಿ ನಾನು, ಬಟ್ ನಂಗೆ ವೇರ್ ಮಾಡಿ ತೋರಿಸೋಷ್ಟು ಟೈಮ್ ಇಲ್ಲ, ಹಾಗಾಗಿ ಜಸ್ಟ್ ಇದನ್ನು ಹೀಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಬಂದು ಇಷ್ಟು ಅಗಲ ಇದೆ, ಹಾಗೆಯೇ ತುಂಬಾ ಉದ್ದ ಕೂಡ ಇದೆ. 2 ಫೋಲ್ಡ್ ಮಾಡಿದ್ದೀನಿ ನಾನು, ಇಷ್ಟು ಬರ್ತಾ ಇದೆ. ಸೊ ನಾವು ಹಾಕ್ಕೊಂಡ್ರೆ ನೋಡಿ ನಮ್ಮ ನೀ ಲೆಂತ್ ತನಕ ಕೂಡ ಬರುತ್ತೆ, ಅಷ್ಟು ಉದ್ದ ಇದೆ. ಒಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ. ಹಾಗೇನೆ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಆ್ಯಂಡ್ ಇದನ್ನ ಬಿಟ್ಟರೆ ನೆಕ್ಸ್ಟು ಇದು ಒಂದು ಸಿಂಪಲ್ ಕುರ್ತಿ, ಕಾಟನ್ ಮೆಟೀರಿಯಲ್ ಇರುವಂಥದ್ದು. ಇದು ನಾನು ಯಾಕೆ ತರಿಸ್ತೀನಿ, ನನ್ನ ಹತ್ರ ಈ ಥರದ್ದು ಒಂದು ಬ್ಲೂ ಕಲರ್ದು ಲೆಗ್ಗಿನ್ ಇದೆ. ಆ ಲೆಗ್ಗಿನ್ ಯಾವುದಕ್ಕೂ ಮ್ಯಾಚ್ ಆಗ್ತಿಲ್ಲ, ಹಾಗಾಗಿ ನನಗೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಏನು ಕುರ್ತಾ ಬೇಕಿತ್ತು, ಹಾಗಾಗಿ ಇದು ನಾನು ತರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ವೈಟಲ್ಲಿ ಇದಕ್ಕೆ ನಾವು ಪಿಂಕ್ ಕೂಡ ಹಾಕ್ಬೋದು, ಲೆಗ್ಗಿನ್ನು, ಅಥವಾ ಗ್ರೀನ್ ಕೂಡ ಹಾಕ್ಬೋದು, ಮತ್ತು ಬ್ಲೂ ಕೂಡ ಹಾಕ್ಬೋದು. ಬಟ್ ನನ್ನ ಹತ್ರ ಬ್ಲೂ ಇದೆಯಲ್ಲ ಅಂಥೇಳಿ ನಾನು ಇದನ್ನು ತೊಗೊಂಡಿದ್ದೀನಿ, ಲೆಗ್ಗಿನಿಗೆ ಮ್ಯಾಚ್ ಮಾಡೋಣ ಅಂಥೇಳಿ. ಇದ್ರ ಪ್ರೈಸ್ಗಳೆಲ್ಲ ನಾನು ನಿಮಗೆ ಸ್ಕ್ರೀನ್ ತೆಗಡೆ ಹಾಕ್ತೀನಿ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಇದೊಂದು ಕೋಡ್ ಸೆಟ್ಟು ಏನೋ ಹೇಳ್ತಾರೆ, ಇದಕ್ಕೆ ನಂಗೆ ಅರ್ಥ ಗೊತ್ತಿಲ್ಲ. ಇದು ಟಾಪು, ಕಾಲರ್ ನೆಕ್ ಇರುವಂಥದ್ದು, ಇದು ಕಂಪ್ಲೀಟ್ ಈ ಥರ ಕಾಲರ್ ನೆಕ್ ಇದೆ. ಇದೆಲ್ಲ ಬೇಕಿದ್ರೆ ನಿಮಗೆ ಫೋಟೋಸ್ ಇಲ್ಲಿ ಸ್ಕ್ರೀನ್ ಪಕ್ಕದಲ್ಲಿ ಹಾಕಿರ್ತೀನಿ, ನಾನು ಇದನ್ನು ಒಂದ್ಸಲ ನೋಡ್ಬೋದು ನೀವು. ಈ ಥರ ಮಿಡಲಲ್ಲಿ ಈ ಥರ ಬಟನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಓಪನ್ ಇಲ್ಲ, ಸೈಡಲ್ಲಿ ಓಪನ್ ಇಲ್ಲ, ಸೈಡ್ ಇದು ಕ್ಲೋಸ್ ಆಗಿರುವಂಥದ್ದು. ಮತ್ತು ಹಿಂದೆ ಸ್ವಲ್ಪ ನಿಮಗೆ ಕಾಣ್ತಿರ್ಬೋದು ಲೆಂತ್ ಇದೆ, ಇದು ಹಿಂದೆ ಬಟ್ಟೆ, ಮುಂದೆ ಸ್ವಲ್ಪ ಶಾರ್ಟ್ ಇದೆ. ಮಿಡಲಲ್ಲಿ ಇಲ್ಲಿ ಓಪನ್ ಇದೆ, ನಮಗೆ ಮಿಡಲಲ್ಲಿ ಇದೆಯಲ್ಲ ಈ ಮಿಡಲ್ ಕಟ್ಟಲ್ಲಿ ಓಪನ್ ಇದೆ, ಈ ಸೈಡ್ ಕಟ್ಟದಲ್ಲಿ ಓಪನ್ ಇಲ್ಲ. ಇದು ಅಷ್ಟೇ ಕ್ಲಾತ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಾಟಮ್ ಬಂದು ಈ ಥರ ಇದೆ, ಇದು ಕೂಡ ಪ್ಲಾಜೋದೇ ಬಾಟಮ್ ಇದು. ಬಟ್ ಇದಕ್ಕೇನು ಪಾಕೆಟ್ ಏನೋ ಕೊಟ್ಟಿಲ್ಲ ಅವರು, ಅದೊಂದಕ್ಕೆ ಮಾತ್ರ ಪಾಕೆಟ್ ಇರುವಂಥದ್ದು. ಬಟ್ ಇದು ಕೂಡ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಳ್ಳೋದಕ್ಕೆ. ಸೊ ಇಷ್ಟು ಕೂಡ ನಾನು ಟ್ರಿಪ್ಪಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ತರಿಸಿರುವಂತಹ ಬಟ್ಟೆಗಳು. ಇದನ್ನು ಇವಾಗ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಬಿಡ್ತೀವಿ, ಅಂದರೆ ಹೊಸದಲ್ವಾ, ಸಿಂಪಲಾಗಿ ಸ್ಟಿಚ್ ಹಾಕಿರ್ತಾರೆ ಅವರು. ನಾವು ಇನ್ನೊಂದ್ಸಲ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಅದು ಬಿಗಿಯಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಬೇಗ ಸ್ಟಿಚ್ ಬಿಟ್ಟೋಗಲ್ಲ ಅಂತೇಳಿ ನಾನು ಯಾವಾಗಲೂ ಹೊಸ ಡ್ರೆಸ್ಗಳಿಗೆ ಸ್ಟಿಚ್ ಹಾಕೋತೀನಿ. ಹಾಗಾಗಿ ಇವುಗಳು ಕೂಡ ಇವಾಗ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಪ್ಯಾಕಿಂಗ್ ಕೂಡ ಮಾಡಬೇಕು. ಆ್ಯಂಡ್
ಇನ್ನು ಅಡುಗೆ ಕೂಡ ಮಾಡಬೇಕು. ಇವತ್ತು ಅಡುಗೆಗೆ ಸ್ಪೆಷಲ್ಲಾಗಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ಕಾರ್ತಿಕ್ ಮಾಸದ ನಾನ್ ವೆಜ್ಜಲ್ಲಿ ಏನು ತಿನ್ನಲ್ಲ. ಇವಾಗ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತಲ್ಲ, ಅಲ್ಲಿ ತನಕ ಕೂಡ ತಿನ್ನಲ್ಲ ನಾವು. ಕಾರ್ತಿಕ್ ಮಾಸ ಮುಗೀತು, ಅಮಾವಾಸ್ಯೆ ಆಯಿತು, ಆದರೂ ಕೂಡ ಸುಬ್ರಹ್ಮಣ್ಯ ಷಷ್ಠಿ ಆಗೋ ತನಕ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಅಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಬೇಗ ಬೇಗ ಫಸ್ಟ್ ಸ್ಟಿಚಿಂಗ್ ಮಾಡಿಬಿಡ್ತೀನಿ, ಯಾಕಂದರೆ ಇನ್ನು ಕತ್ಲೆ ಆಗಿಬಿಟ್ರೆ, ಬೆಳಕು ಕಡಿಮೆ ಆಗಿಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಸ್ಟಿಚಿಂಗ್ ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಬಟ್ಟೆನೂ ಕೂಡ ಹಾಕಿದ್ದೀನಿ, ಅದು ಕೂಡ ವಾಶ್ ಆಗ್ತಾ ಇದೆ. ಸೊ ಬನ್ನಿ ಇವಾಗ ಈ ಕೆಲಸ ಮಾಡಿಬಿಡೋಣ. ಸ್ಟಿಚಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸದ್ಯಕ್ಕೆ ಸ್ಟಿಚ್ ಮಾಡಿ ಇಲ್ಲೇ ಈ ಥರ ಚೇರ್ ಮೇಲೆ ಇಟ್ಕೊಂಡಿದ್ದೀನಿ. ಆಮೇಲೆ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಸದ್ಯಕ್ಕೆ ಇನ್ನೂ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಲಿ, ಯಾಕಂದರೆ ಈಗ ಟೈಮ್ ಆಗಿಬಿಟ್ಟಿದೆ. ಆಗಲೇ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಆಮೇಲಿಂದ ಸ್ಟಿಚಿಂಗ್ ಮಾಡ್ತೀನಿ, ಪ್ಯಾಕಿಂಗ್ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ಇವತ್ತು ಬಿಗ್ ಬಾಸ್ಕೆಟಿಂದ ಒಂದಷ್ಟು ಐಟಮ್ಸನ್ನು ಆರ್ಡರ್ ಮಾಡಿದ್ದೆ. ಏನು ಐಟಮ್ಸ್ ಆರ್ಡರ್ ಮಾಡಿದ್ದೆ, ಯಾವ್ದಕ್ಕೋಸ್ಕರ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಾನು ಸ್ಟಿಚಿಂಗ್ ಮಾಡ್ತಿದ್ರೆ ನೋಡಿ, ನನ್ನ ಮಗ ಆ ಗ್ಯಾಪಲ್ಲಿ ಏನು ಮಾಡ್ಕೊಂಡಿದ್ದಾನೆ ಅಂತ, ಅವನು ಏನದು ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಅವ್ನು ಬರೋ ಹಾಗೆ ಮಾಡ್ಕೊಂಡಿದ್ದಾನೆ ಪಾಪ. ಅವ್ರಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ, ಹಾಗಾಗಿ ಮಾಡ್ಕೊಂಡಿದ್ದಾನೆ. ಎಣ್ಣೆ ಬಾಂಡಿ ನೋಡಿ, ನಾನು ಸದ್ಯ ಕೊನೆಗೆ ಬಂದು ನಾನು ಫ್ರೈ ಮಾಡಿ ಕೊಟ್ಟೆ. ನನಗೆ ಗೊತ್ತಿರಲಿಲ್ಲ ಅವ್ನು ಮಾಡ್ಕೊತಿದ್ದದ್ದು. ಸೊ ಬನ್ನಿ ತೋರಿಸ್ತೀನಿ ಇವಾಗ ಏನೇನೆಲ್ಲ ತೊಗೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಇದನ್ನು ನಮ್ಮ ಹಳೆ ಮನೆ ಅಡ್ರೆಸ್ಸಿಗೆ ಆರ್ಡರ್ ಮಾಡಿದ್ದೆ, ಯಾಕಂದರೆ ಈ ಅಡ್ರೆಸ್ಸಿಗೆ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಕೊಡೋದಿಲ್ಲ. ಹಾಗಾಗಿ ನಾನು ಅಲ್ಲಿ ಅಡ್ರೆಸ್ಗೆ ಮಾಡಿದ್ದೆ. ಹೇಗಿದ್ರು ನನ್ನ ಮಗನ ಸ್ಕೂಲ್ ಪಿಕಪ್ ಮಾಡೋಕೆ ಅಲ್ಲಿಗೆ ಹೋಗಬೇಕಲ್ಲ, ಹಾಗಾಗಿ ಅಲ್ಲೇ ಫ್ರೆಂಡಿಗೆ ಹೇಳಿದ್ದೆ ಈಸ್ ಇಟ್ಕೊಳ್ಳೋಕ್ಕೆ. ಈಸ್ ಇಟ್ಕೊಂಡಿದ್ರು, ಬರ್ತಾ ಇಸ್ಕೊಂಡು ಬಂದೆ. ಸೊ ಫಸ್ಟಿಗೆ ಬಂದು ಡಿಸಾನೋ ಅವ್ರದ್ದು ಓಟ್ಸ್ ತೊಗೊಂಡಿದ್ದೀನಿ, ರೋಲ್ಡ್ ಓಟ್ಸು 2 ಪ್ಯಾಕೆಟ್ ಇದೆ. ಬೈ 1 get 1 ಫ್ರೀ ಇದೆ, ಇದು ಆಫರು. 2 kg ಇದೆ ಒಟ್ಟು. ಇವಾಗ ಇದಕ್ಕೆ 200 ಸಮಥಿಂಗ್ ಏನೋ ಆಯಿತು. ಆಮೇಲೆ ಹೇಳ್ತೀನಿ ಎಷ್ಟು ಪ್ರೈಸ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಒಂದು 200 ಸಮಥಿಂಗ್ ಆಗಿದೆ ಅಂತ ಅನ್ಕೋತೀನಿ. ಫಸ್ಟಿಗೆ ಬಂದು ಓಟ್ಸ್, ಆ್ಯಂಡ್ ಇದು ಬಂದು ಸಫೋಲಾ ಅವ್ರದ್ದು ಹನಿನ ಆರ್ಡರ್ ಮಾಡಿದ್ದೆ. 1 kg ಪ್ಯಾಕೆಟ್ ಹನಿ. ಇದು ಓಪನ್ ಮಾಡ್ತೀರ, ಆಮೇಲೆ ಸಿಸರ್ ತಗೊತೀನಿ. ಆ್ಯಂಡ್ ಆಮೇಲೆ ಇಲ್ಲಿ ಬಂದು ಟೆಟ್ಲಿದು ಗ್ರೀನ್ ಟೀ 25 ಗ್ರೀನ್ ಟೀ ಬ್ಯಾಗ್ಸ್ ಇರುವಂಥ ಟೆಟ್ಲಿ ಗ್ರೀನ್ ಟೀ ವಿತ್ ಇದರಲ್ಲಿ ವಿಟಮಿನ್ ಸಿ ಇದೆ. ಮೀನ್ಸ್ ಅಂದರೆ ಇದು ಮಿಂಟು, ಹಾಗೆಯೇ ಲೆಮನ್ನು ಮತ್ತು ಜಿಂಜರು, ಅದರದ್ದು ಫ್ಲೇವರ್ ಇರುವಂಥ ಒಂದು ಗ್ರೀನ್ ಟೀ. ಅದರಲ್ಲಿ 25 ಟೀ ಬ್ಯಾಗ್ಸ್ ಇರುತ್ತೆ. ಇದ್ರದ್ದು ಅಮೌಂಟ್ ಬಂದು 100 ಸಮಥಿಂಗ್ ಏನೋ ಇತ್ತು. ಆ್ಯಂಡ್ ಹಾಗೆಯೇ ಆ್ಯಪಲ್ ಸೈಡರ್ ವಿನೆಗರ್, ಇದು ಬಿಗ್ ಬಾಸ್ಕೆಟ್ ಅವ್ರದ್ದೇ ಬ್ರ್ಯಾಂಡ್ ಬಂದು ಗುಡ್ ಡಯಟ್ ಅಂತ ಹೇಳ್ಬಿಟ್ಟು ಆ್ಯಪಲ್ ಸೈಡರ್ ವಿನೆಗರ್ ವಿತ್ ಮದರ್ ಇರೋದು ತೊಗೊಂಡಿದ್ದೀನಿ ನಾನು. ಸೊ ವಿತ್ ಮದರ್ ಅಂತ ಇದೆ ನೋಡಿ ಇಲ್ಲಿ. ಇದನ್ನು ತೊಗೊಂಡಿದ್ದೀನಿ, ಆ್ಯಪಲ್ ಸೈಡರ್ ವಿನೆಗರ್ 1/2 ಲೀಟರು. ಇದನ್ನು 200 ಸಮಥಿಂಗ್ ಅಥವಾ 100 ಸಮಥಿಂಗ್ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ಅಂಜೀರು, 100 ಗ್ರಾಮ್ ಅಂಜೀರು ತೊಗೊಂಡಿದ್ದೀನಿ. ಏನದು ಫಿಗ್ ಅಂತ ಹೇಳ್ತಾರಲ್ಲ, ಅಂಜೀರು, ಅದು ಹತ್ತಿ ಹಣ್ಣು ಅಂತಾರಲ್ಲ ಅದು. ಆ್ಯಂಡ್ ಇದು 200 ಗ್ರಾಮ್ಸ್ ಬಂದು 200 ಗ್ರಾಮ್ಸ್ ಇಲ್ಲ, ಇದು ಕೂಡ 100 ಗ್ರಾಮ್ಸೇ ಪಂಪ್ಕಿನ್ ಸೀಡ್ಸು. ಆ್ಯಂಡ್ 200 ಗ್ರಾಮ್ ಬಂದು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 200 ಗ್ರಾಮ್ ಬಂದು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, ಇದಕ್ಕೂ ಕೂಡ 200 ಗ್ರಾಮ್ ಇದೆ. ಆ್ಯಂಡ್ ಇದು 100 ಗ್ರಾಮ್ಸ್ ಇದೆ ಫ್ಲ್ಯಾಕ್ಸ್ ಸೀಡ್ಸು, ಇದನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಾನು ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು. ಗೊತ್ತಾಗಿರುತ್ತೆ ಇದೆಲ್ಲ ನೋಡಿದ್ಮೇಲೆ ಯಾಕೆ ಅಂಥೇಳಿ. ಹೌದು, ನಾನು ನನ್ನ ವೆಯ್ಟ್ ಲಾಸನ್ನು ಮಾಡಬೇಕು ಅಂಥೇಳಿ ತರಿಸ್ಕೊಂಡಿದ್ದೀನಿ.
ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ ಏನು ಅಂದರೆ ನನಗೆ ಗೊತ್ತಿರೋ ಹಾಗೆ ನಾನು ನನ್ನ ವೆಯ್ಟ್ ಲಾಸನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರಿಪ್ ಎಲ್ಲ ಮುಗಿದು ಬಂದ ಮೇಲೆ ಮತ್ತು ಷಷ್ಠಿ ಕೂಡ ಏನೋ ಸುಬ್ರಹ್ಮಣ್ಯ ಷಷ್ಠಿ ಆದಮೇಲೆ ನಾವು ನಾನ್ ವೆಜ್ ಎಲ್ಲ ತಿಂತೀವಲ್ವ. ಸೊ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸ್ಟ್ರಿಕ್ಟಾಗಿ ನನ್ನ ಡಯಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಇದೆಲ್ಲ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ಹನಿ ನೋಡೋಣ, ಇದೇನು ಗ್ಲಾಸ್ ಜಾರ್ ಇಟ್ಟಿದ್ದಾರಾ ಅಥವಾ ಏನು ಇದು ಗೊತ್ತಿಲ್ಲ, ನೋಡೋಣ. ಪ್ಯಾಕೇಜ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೋ ಏನೋ ಹೌದು ಗ್ಲಾಸ್ ಜಾರ್ ಇದು. ಸಫೋಲಾ ಅವ್ರದ್ದು ಗ್ಲಾಸ್ ಅಲ್ಲ ಇದು, ಪ್ಲಾಸ್ಟಿಕ್ಕೇನೆ ಬಾಟಲ್ಲು. ಬಟ್ ನೋಡಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಎಲ್ಲೂ ಕೂಡ ಏನು ಅದು ಲೀಕ್ ಆಗದಿರೋ ಹಾಗೆ ಡ್ಯಾಮೇಜ್ ಆಗದಿರೋ ಹಾಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸಫೋಲಾ ಅವ್ರದ್ದು ಹನಿ 1 kg ಇದೆ. ಇದು ಕೂಡ ನನಗೆ 200 ಸಮಥಿಂಗ್ ಏನೋ ಆಯಿತು. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 515 ಇದೆ. ಇದರ ಮೇಲೆ 515 ಇದೆ ಇದರ ಮೇಲೆ ಪ್ರೈಸ್ ಬಂದು. ಬಟ್ ನನಗೆ ಇದು 200 ಸಮಥಿಂಗ್ಗೆ ಸಿಕ್ತು ಆಫರಲ್ಲಿ. ಸೊ ನಾನು ಆರ್ಡರ್ ಮಾಡಿ ಸ್ವಲ್ಪ ಹೊತ್ತಿಗೆ ಇದು ಔಟ್ ಆಫ್ ಸ್ಟಾಕ್ ಆಗಿಬಿಡ್ತು. ಸೊ ಇದಿಷ್ಟು ಕೂಡ ನಾನು ಬಿಗ್ ಬಾಸ್ಕೆಟಿಂದ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಗೋಸ್ಕರ ತರಿಸಿರುವಂಥ ಐಟಮ್ಸು. ಅಂದರೆ ಇದೆಲ್ಲ ಇಷ್ಟ ಸಾಕ ಅಂತ ಅಂದ್ಕೋಬೇಡಿ, ಬೇಕಾಗುತ್ತೆ. ಸಂಜೆಗೆ ಇದನ್ನು ತರಿಸ್ಕೊಂಡಿದ್ದೀನಿ. ಇಷ್ಟು ಖಾಲಿ ಆದಮೇಲೆ ನೆಕ್ಸ್ಟ್ ತರಿಸ್ಕೊಳ್ಳೋಣ ಅಂತ. ಸೊ ಈಗ ಅಡುಗೆ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ನನ್ನ ಮಗ ಕೂಡ ಬಂದ. ಅವನ ಫ್ರೆಂಚ್ ಫ್ರೈಸನ್ನು ತಿಂತಾ ಇದ್ದಾನೆ, ಅವನು ಕೂಡ ಬಂದು. ಸೊ ನಾನು ಸ್ವಲ್ಪ ತಿಂದ್ಬಿಟ್ಟು ಫ್ರೆಂಚ್ ಫ್ರೈಸ್ನ, ಯಾಕಂದರೆ ಡಯಟ್ ಶುರು ಮಾಡೋದೆಲ್ಲ ಏನು ತಿನ್ನೋ ಹಾಗಿಲ್ಲ, ಹಾಗಾಗಿ ಇವಾಗಲೆಲ್ಲ ತಿನ್ಕೊಂಡ್ಬಿಡ್ಬೇಕು. ಹಾಗಂತ ನಾನೇನು ಹೆವಿ ತಿನ್ನೋದಿಲ್ಲ, ಸುಮ್ಮನೆ ಅಷ್ಟೇ ಟೇಸ್ಟಿಗೆ ಅಥವಾ ಸುಮ್ಮನೆ ತಿನ್ನಬೇಕು ಅಂತೇಳಿ ಒಂದೆರಡು ತಿನ್ನೋದಿಲ್ಲ. ಸೊ ತಿಂದು ಆಮೇಲೆ ಅಡುಗೆ ಶುರು ಮಾಡ್ತೀನಿ. ಅದು ಕೂಡ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ನಾನು ಇವಾಗಿಲ್ಲಿ ಮಶ್ರೂಮ್ ಕಬಾಬ್ ಮಾಡೋದಕ್ಕೆ 200 ಗ್ರಾಮ್ ಅಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು, ಹೆವಿ ಎಲ್ಲ ಏನು ಮಸಾಲೆ ಹಾಕ್ತಾಯಿಲ್ಲ. ಆ್ಯಂಡ್ ಹಾಗೆಯೇ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ತೀನಿ, ಚೆನ್ನಾಗಿ ಬೈಂಡಿಂಗ್ ಬರಲಿ ಅನ್ನೋ ಕಾರಣಕ್ಕೆ. ಮತ್ತು ಒಂದು ಚಿಕನ್ ಕಬಾಬ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನಮಗೆ. ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ನಾನು. ಹಾಗೆಯೇ ಸ್ವಲ್ಪ ಸಾಲ್ಟ್ ಕೂಡ, ಅಂದರೆ ಈಗ ನಾವು ಕಾರ್ನ್ಫ್ಲೋರ್ ಹಾಕಿದ್ದೀವಲ್ವ, ಅದು ಬ್ಯಾಲೆನ್ಸ್ ಆಗಲಿ ಅನ್ನೋ ಕಾರಣಕ್ಕೆ. ಈಗ ಇದನ್ನು ನೀರು ಏನು ಹಾಕಲ್ಲ, ನೋಡೋಣ, ಹಾಗೆ ಕಲಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬೇಕಾದರೆ ಆಮೇಲೆ. ನೋಡಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಒಂದು ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಅಂದರೆ ನೀಟಾಗಿ ಮಸಾಲೆ ಎಲ್ಲ ಇದ್ರ ಮೇಲೆ ಕೋಟಿಂಗ್ ಆಗಬೇಕು. ತುಂಬ ನೀರು ಹಾಕ್ಬಿಟ್ರೆ ಅದು ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಲಿಸಿದ್ದೀನಿ. ಇದನ್ನ ಇವಾಗ ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ. ಸೊ ಇವಾಗ ಇದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋದು ಸ್ವಲ್ಪ ಇದು ನೆನೆಯುತ್ತೆ. ಆಮೇಲೆ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬಹುದು. ಓಕೆ, ನಾನಿವಾಗ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂಥೇಳಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಗೆ ತುಪ್ಪ 2 ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಹೋಲ್ ಸ್ಪೈಸಸ್ಸು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು, ಸೋಂಪು, ಚಕ್ಕೆ ಮತ್ತು ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಅದರ ಸ್ವಲ್ಪ ಫ್ರೈ ಆಗಿದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಹಾಕಿರೋದು, ಹಾಗಾಗಿ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು
ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಅದಾದ ನಂತರ 2 ಸಣ್ಣ ಈರುಳ್ಳಿನ ಕೂಡ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಅದಕ್ಕೆ ನಾನು ಇವಾಗಿಲ್ಲಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದು ರಾ ಸ್ಮೆಲ್ ಎಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಅದಕ್ಕೆ ಇವಾಗ ನಾವು ಕ್ಲೀನಾಗಿ ಬಿಡಿಸಿ ಹಾಗೆ ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ 200 ಗ್ರಾಮಷ್ಟು ಮಶ್ರೂಮನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನೋಡಿ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವು ಮಶ್ರೂಮ್ ಸ್ವಲ್ಪ ಕಪ್ಗಿರುತ್ತೆ, ಆ ಥರ ಇದು ಸ್ವಲ್ಪ ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಬೇಕಾಗುತ್ತೆ. ಬಟ್ ಇದನ್ನ ನಾನು ಹಾಕ್ತಿರೋ ಮಶ್ರೂಮ್ ಬಂದು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಮಶ್ರೂಮ್ ಹಾಕಿದ್ದಂತ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದಾಗ ಮಶ್ರೂಮ್ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಶ್ರಿಂಕ್ ಆಗಿಬಿಡುತ್ತೆ. ಅದಾದ ನಂತರ ಈಗ ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ನಾನಿಲ್ಲಿ. ಅದಾದ ನಂತರ ನಾನಿಲ್ಲಿ ಇದು ಪಲಾವ್ ಮಸಾಲನ ಹಾಕಿ ಅಥವಾ ಏನು ಬಿರಿಯಾನಿ ಮಸಾಲ ಅಂತ ಹೇಳ್ತೀವಲ್ವ, ಅದನ್ನು ಹಾಕೋತಿದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟು ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ 1.5 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಅಕ್ಕಿಗೆ ಇದು ಒಂದು ಪ್ಯಾಕೆಟ್ ಪೌಡರ್ ಬೇಕಾಗುತ್ತೆ. ಹಾಗಾಗಿ ನಾನು ಕಂಪ್ಲೀಟ್ 1 ಪ್ಯಾಕೆಟ್ ಅಷ್ಟು ಏನು ಬಿರಿಯಾನಿ ಮಸಾಲ ಕೂಡ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಲಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೋಬೇಕು. ಸೊ ಮೊಸರು ಹಾಕೋದ್ರಿಂದ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಮಶ್ರೂಮ್ ಎಲ್ಲ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಕೂಡ ನೀಟಾಗಿ ತಿರುಗ್ಕೋಬೇಕು. ಇದನ್ನು ಇನ್ನೂ ಒಂದು ರೀತಿ ಕೂಡ ನಾವು ಮಾಡ್ಕೊಬಹುದು. ಏನು ಮಶ್ರೂಮ್ಗೆ ಎಲ್ಲ ಮಸಾಲೆಗಳನ್ನು ಮೊಸರನ್ನೆಲ್ಲ ಹಾಕಿ ಇಟ್ಟು ಮ್ಯಾರಿನೇಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟು ಮಾಡ್ಕೊಳ್ಬಹುದು. ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಇನ್ನೊಂದು ರೆಸಿಪಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ನೋಡಿ ಅದಾದ ನಂತರ ನಾನು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿ ಅಕ್ಕಿ ಕೂಡ ಹಾಕಿದ್ದೀನಿ. ಸೊ ಫೈನಲ್ ಆಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಅದನ್ನು ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ತಗೊಂಡ್ರೆ ಸೊ ಫೈನಲ್ ಆಗಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇದು ಇವತ್ತಿನ ನಮ್ಮ ಡಿನ್ನರ್ ಆಗಿತ್ತು, ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬು. ಈ ರೆಸಿಪಿ ಹೇಗಿತ್ತು ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.